ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಜಸ್ಟ್ ಇವಾಗ ತಾನೇ ಒಂದು ಬ್ಲಾಗ್ ನಾನು ಏನು ಮಾಡಿದೆ ಮತ್ತೆ ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಯಾಕೆಂದ್ರೆ ಬ್ಲಾಗ್ಸ್ ಮಾಡ್ಕೊಂಡು ಹೋಗೋಣ, ಆಮೇಲೆ ಆದಷ್ಟು ಡೈಲಿ ಮಾಡಕ್ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ. ಗೊತ್ತಿಲ್ಲ ಆದಷ್ಟು ಮಟ್ಟಿಗೆ ಅದು ಮಾಡ್ತೀನಿ ಅಂತ. ಸೊ ಈ ಜಿಯನ್ ಸ್ಕೂಲ್ ಬಂದ್ರೆ ಜಿಯನ್ ನೋಡ್ಕೊಳ್ಳೋದು, ಸಾರಿ ಜಿಯನ್ ಸ್ಕೂಲ್ ಬಂದ್ರೆ ಅಲ್ಲ, ಜಿಯನ್ ರಜಾ ಬಂದ್ರೆ ಅವ್ನು ನೋಡ್ಕೊಳ್ಳೋದೇ ಒಂದು ಆಗ್ಬಿಡುತ್ತೆ. ಸೊ ಓಕೆ, ನಾವು ನಾಳೆ ದೋಸೆ ಮಾಡ್ತೀವಿ ಅಂದ್ರೆ ಇವಾಗೇ ನಾನು ಬ್ಯಾಟರ್ ಎಲ್ಲ ತರ್ಸ್ಕೊಳಲ್ಲ, ನಿಮ್ಗೆ ಗೊತ್ತು. ಇವಾಗಲೇ ರೆಡಿ ಮಾಡ್ಬೇಕು. ಬಟ್ ನಾನು ಹಿಂಗೆ ದೋಸೆ ಮಾಡ್ತೀನಿ, ರೆಸಿಪಿ ತೋರಿಸ್ಲಾ? ಓಕೆ, ನಿಮ್ದು ಅಕ್ಕಿ ಎಲ್ಲ ನಿಮ್ಗೆ ಎಷ್ಟು ಮೆಜರ್ಮೆಂಟ್ ಬೇಕು, ನಿಮ್ದು ಮನೇಲಿ ಎಷ್ಟು ಜನ ಇರ್ತಾರೆ ನೋಡ್ಕೊಂಡು ಹಾಕೊಳ್ಳಿ. ಟಿವಿ ಹಾಕ್ಬಿಡಿದೀನಿ, ಯೂಟ್ಯೂಬ್ ಅದು ಬರ್ತಾ ಇದೆ. ನನಗೊಂದು ಐಡಿಯಾ ಬಂದ್ಬಿಟ್ಟಿದೆ ಎಷ್ಟು ಬೇಕಂತ. ಸೊ ನಾನು ಹಂಗೆ ಹಾಕೋತೀನಿ, ಏನು ಮಾಡಲ್ಲ, ಏನೇನು ಹಾಕ್ಬೇಕಂತ ಹೇಳ್ತೀನಿ. ಸೊ ಅದ್ರ ಪ್ರಕಾರ ನೀವು ಹಾಕೊಳ್ಳಿ. ಸೊ ಅಕ್ಕಿ ಹಾಕೊಂಡಿದೀನಿ, ದೋಸೆ ಅಕ್ಕಿ ಅಂತ ಬರುತ್ತಲ್ಲ ಆ ಅಕ್ಕಿ ಹಾಕೊಂಡಿದೀನಿ. ಅದ್ರ ಜೊತೆಗೆ ನಾನೇನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಉದ್ದಿನ ಬೇಳೆ ಹಾಕೊಂತೀನಿ. ಉದ್ದಿನ ಬೇಳೆ ಜಾಸ್ತಿ ಹಾಕಲ್ಲ, ಕೆಲವರು ಇಡ್ಲಿಗೆ ಹಾಕ್ದಂಗೆ ಜಾಸ್ತಿ ಹಾಕ್ಬಿಡ್ತಾರೆ, ಅದರಿಂದ ದೋಸೆ ಚೆನ್ನಾಗಿ ಆಗಲ್ಲ. ಅದರಿಂದ ಆದಷ್ಟು ಕಡಿಮೆ ಹಾಕೊಳ್ಳಿ ಉದ್ದಿನ ಬೇಳೆ. ನಾನು ಯಾವಾಗ್ಲೂ ಮಲ್ಟಿಗ್ರೇನ್ ಮಾಡೋದ್ರಿಂದ ಸ್ವಲ್ಪ ಕಡಲೆಬೇಳೆ, ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಹಾಕ್ತೀನಿ. ಇವಾಗ ಸಮ್ಮರ್ ಇರೋದ್ರಿಂದ ಕೂಲ್ ಆಗಲಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಎಷ್ಟು ಬೇಳೆ, ಕಡಲೆಬೇಳೆ ಎಷ್ಟು ಬೇಳೆ ಅಲ್ಲ, ಒಂದೊಂದು ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು. ಮೆಂತ್ಯ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು, ಸ್ವಲ್ಪ ಜಾಸ್ತಿ ಹಾಕಿದೀನಿ ಇವಾಗ ಸಮ್ಮರ್ ಇರೋದ್ರಿಂದ. ಸೊ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿ ನೆನೆ ಹಾಕಕ್ ಬಿಡ್ತೀನಿ. ಮತ್ತೆ ನೈಟ್ ರುಬ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಬಿಟ್ರೆ ಬೆಳಗ್ಗೆಗೆ ನಿಮಗೆ ದೋಸೆ ತುಂಬಾ ರುಚಿಯಾಗಿ ಬರುತ್ತೆ. ಬಟ್ ನಾನು ರುಬ್ಬೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಮುಂಚೆ ಸ್ವಲ್ಪ ಅವಲಕ್ಕಿ ಹಾಕೊಂಡು ನೆನೆ ಹಾಕೊಂಡು ಹಾಕೊಂತೀನಿ. ಸೊ ಅದು ಕೂಡ ಚೆನ್ನಾಗಾಗುತ್ತೆ, ಕ್ರಿಸ್ಪಿ ಬರುತ್ತೆ, ಮತ್ತೆ ರೆಡ್ ಬರುತ್ತೆ, ದೋಸೆ ಚೆನ್ನಾಗಿರುತ್ತೆ. ಸೊ ಹಬ್ಬಕ್ಕೆ ಕಿಚನ್ನು, ಇದು ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಅವತ್ತೆ. ಸೊ ಒಂದು ಮಂಡೇ ಫ್ರೀ ಇತ್ತು ನನಗೆ, ಅಂದರೆ ವರ್ಕೌಟ್ಗೆಲ್ಲ ಹೋಗೋದೇನೂ ಇರಲಿಲ್ಲ. ಆಮೇಲೆ ಸ್ವಲ್ಪ ನಾನು ಅವತ್ತು ಆರಾಮಾಗಿ ಬರುತ್ತೆ, ಅದಕ್ಕೆ ಎಲ್ಲ ಮಾಡಿಬಿಟ್ಟೆ. ಸೊ ಅದೇನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ, ನಾರ್ಮಲ್ ಆಗಿ ಕ್ಲೀನ್ ಮಾಡಿದಲ್ವ. ಸೊ ಅದಕ್ಕೆ ಅದೇನು ಶೂಟ್ ಮಾಡೋಕ್ಕೆ ಅಷ್ಟೊಂದು ಹೋಗಲಿಲ್ಲ ನಾನು. ಬಟ್ ಇದು ವೈಟ್ ಆಗಿರೋದ್ರಿಂದ ನನ್ಗೆ ಎಷ್ಟು ಅವಾಗ ಕ್ಲೀನ್ ಮಾಡ್ತೀನಿ ಅಷ್ಟು ಒಳ್ಳೇದು. ಯಾಕೆಂದ್ರೆ ಇಷ್ಟೊಂದು ನಮ್ಮ ಕಿಚನ್ಗೆನೆ ಆಲ್ಮೋಸ್ಟ್, ಸೊ ಹೇಳ್ಬೇಕಂದ್ರೆ ನಮ್ಮ ಕಿಚನ್ಗೆ ಆಲ್ಮೋಸ್ಟ್ ಎಷ್ಟಾಗಿತ್ತು ಅಂದ್ರೆ ಆಲ್ಮೋಸ್ಟ್ ನಮ್ಮ ಇಂಟೀರಿಯರ್ ಮಾಡಿಸಿದಾಗ ಕಿಚನ್ ಅಲ್ಲೇ ಅರ್ಧ ದುಡ್ಡು ಹೋಗಿದ್ದು. ಯಾಕೆಂದ್ರೆ ಕಿಚನ್ ಈ ತರನೇ ಬೇಕು ಅಂತ ಮಾಡಿಸ್ಕೊಂಡಿದ್ವಲ್ಲ, ಅದಕ್ಕೆ. ಆದ್ರಿಂದ ನಾನು ಆದಷ್ಟು ನಮ್ದು ಆಲ್ಮೋಸ್ಟ್ ಒಂದು 50 lakhs ಹತ್ತತ್ರ ಆಯ್ತು ಇಂಟೀರಿಯರ್ಸ್ ಅಂತ ಹೇಳ್ಬೋದು, 40 to 50 lakhs. ಸೊ ಅದರಲ್ಲಿ ಕಿಚನ್ದೇ ಅರ್ಧ ಅಂತ ಹೇಳ್ಬೋದು. ಅದಕ್ಕೆ ನನಗೆ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಂತಾನೆ ಇರ್ತೀನಿ. ಅಟ್ಲೀಸ್ಟ್ ಒಂದು 5 years ಆದ್ರೂ ಇದೇ ಕಲರ್ ಇರ್ಲಿ ಅಂತ. ಸೊ ಪರವಾಗಿಲ್ಲ ಇದೆ. ಏನ್ ಹೇಳಿದ್ರು, ನೀವು ತುಂಬಾ ಕಷ್ಟ ಆಗ್ಬಿಡುತ್ತೆ ನೀವು ಈ ತರ ಮಾಡಿಸ್ಕೊಂಡ್ರೆ. ಅವ್ರು ಫಸ್ಟ್ ಹೇಳ್ಬಿಡ್ತಾರೆ, ಅವ್ರಿಗೇನಾದ್ರು ಇಂಟೀರಿಯರ್ ಡಿಸೈನರ್ಸ್ ಹೆಂಗೆ ಅಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಈ ತರ ಡಿಸೈನ್ಸ್ ಎಲ್ಲ ಮಾಡೋದು ಅಂದ್ರೆ. ಅವ್ರು ಏನ್ ಹೇಳೋದು ಗೊತ್ತಾ, ಫಸ್ಟ್ ನಿಮ್ ಮಕ್ಳಿದಾರೆ, ಚಿಕ್ಕ ಮಕ್ಳು ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ, ಅಥವಾ ಅದಾಳಾಗ್ಬಿಡುತ್ತೆ ಇದಾಳಾಗ್ಬಿಡುತ್ತೆ ಅಂತ ಏನಾದ್ರು ಹೇಳ್ಬಿಡ್ತಾರೆ. ಸೊ ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ, ಇಲ್ಲ ಓಕೆ ನಾವು ಕ್ಲೀನ್ ಮಾಡ್ಕೋತೀವಿ ಅಂತ ಹೇಳ್ಬೇಕು. ಸೊ ಅದೇ ಧೈರ್ಯದ ಮೇಲೆ ನಾನು ಮಾಡ್ಕೊಂಡೆ. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಅವಾಗ ಕ್ಲೀನ್ ಮಾಡ್ಕೊಂಡ್ರೆ ಏನಾಗಲ್ಲ. ಸೊ ಅದರಿಂದ ಅವಾಗ ನಾನು ಕ್ಲೀನ್ ಮಾಡ್ಕೊಂತಾ ಇರ್ತೀನಿ. ಸೊ ನನ್ನ ಸ್ನ್ಯಾಕ್ ಟೈಮ್ ಇವಾಗ ಇದು. ಸೊ ಡ್ರೈ ಫ್ರೂಟ್ಸ್ 11:30 ಆಗ್ತಾ ಬಂತು. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ವಲ್ಪನೇ ಮಾಡಿರ್ತೀನಿ. ಸೊ ಅದಕ್ಕೆ ಸ್ನ್ಯಾಕ್ಸ್
ಇಷ್ಟೇ, ಎಲ್ಲ ಥರ ಸೀಡ್ಸ್ ಸ್ವಲ್ಪ, ಆಮೇಲೆ ವಾಲ್ನಟ್, ಸೊ ಬಾದಾಮ್. ಸೊ ಕರಿ ರೆಡಿ ಆಗ್ತಾ ಇದೆ. ಹಾಗೆ ಇಲ್ಲಿ ಎಲ್ಲ ಏನಪ್ಪ ಸ್ಯಾಲಡ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಪೂರಿಗೂ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಕರಿ ರೆಡಿ ಆದ್ರೆ ಆಯಿತು. ಆಮೇಲೆ ಜಿಯನ್ ಬಂದಮೇಲೆ ರೆಡಿ ಮಾಡ್ಕೊಡೋದಷ್ಟೇ. ಫ್ರೆಂಡ್ಸ್ ಏನು ಗೊತ್ತಾ, ಇವಾಗ ನಾನು ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೆ. ಲಂಚ್ ಪ್ರಿಪೇರ್ ಮಾಡ್ತಾ ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡೋಣ ಅನ್ಕೊಂಡೆ. ಏನಂದ್ರೆ ಸೊ ನನಗೆ ಮತ್ತೆ ಏನಾದರೂ ಸ್ಟೂಡೆಂಟ್ ಆಗ್ಬೇಕಂತ ಆಸೆ ಬಂದ್ಬಿಟ್ಟಿದೆ. ಏನಂದ್ರೆ ಏನಾದ್ರು ಕೋರ್ಸಿಗೆ ಸೇರ್ಕೋಬೇಕು ಆ ಥರ ಏನೋ ಒಂದು ಆಸೆ ಬಂದ್ಬಿಟ್ಟಿದೆ. ಅಟ್ಲೀಸ್ಟ್ ಡ್ರೈವಿಂಗ್ ಫಸ್ಟ್ ಡ್ರೈವಿಂಗ್ ಇಂದ ಸ್ಟಾರ್ಟ್ ಮಾಡ್ಬೇಕಂತ. ಡ್ರೈವಿಂಗ್ ಸ್ವಲ್ಪ ಸ್ವಲ್ಪ ಬರುತ್ತೆ, ನನಗೆ ರೋಡ್ ತಗೊಂಡೋಗೋ ಭಯ ಇದೆ ಅಷ್ಟೇ. ಅದು ಬಿಟ್ರೆ ನನಗೆ ಸ್ಟೈರಿಂಗ್ ಬ್ಯಾಲೆನ್ಸು ಇದೆಲ್ಲ ನನಗೆ ಚೆನ್ನಾಗೇ ಬರುತ್ತೆ. ಸೊ ಜಿಯನ್ ಹುಟ್ಟಕ್ಕೆ ಮುಂಚೆ ಸ್ವಲ್ಪ ಡ್ರೈವ್ ಅಂದರೆ ಪ್ರೆಗ್ನೆನ್ಸಿಗಿಂತ ಮುಂಚೆ ಸ್ವಲ್ಪ ಮಾಡ್ತಾ ಇದ್ದೆ. ನಮ್ಮದು ಚಿಕ್ಕದು ಕಾರ್ ಬೇರೆ ಇತ್ತು ಅವಾಗ, ಸ್ವಿಫ್ಟ್. ಅದರಲ್ಲಿ ಅದಾದಮೇಲೆ ಪ್ರೆಗ್ನೆಂಟ್ ಆದಮೇಲೆ ಸೊ ಅದಾದಮೇಲೆ ನೆಕ್ಸ್ಟು ನಿಲ್ಲಿಸ್ಬಿಟ್ಟೆ. ಆಮೇಲೆ ಕಾರ್ ಕೂಡ ದೊಡ್ಡದಾಯಿತು, ಸೊ ಅದರಿಂದ ನಿಲ್ಲಿಸ್ಬಿಟ್ಟೆ. ಸೊ ಬಟ್ ಇವಾಗ ಇದೆ ಅದು ಮತ್ತೆ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಬೇಕಂತ. ಹಾಗೆ ಅಥವಾ ಏನಾದರೂ ಒಂದು ಕೋರ್ಸ್ ಸೇರ್ಕೋಬೇಕಂತ ಇದೆ. ಸೊ ಒಂದು ಕೋರ್ಸ್ ಐಡಿಯಾ ಇದೆ ನನಗೆ. ಅಕಸ್ಮಾತ್ ಎಲ್ಲ ಆಗಿ ನಾನೇನಾದರೂ ಜಾಯಿನ್ ಆದರೆ ನಾನು ನಿಮಗೆ ತಿಳಿಸ್ತೀನಿ. ಸದ್ಯಕ್ಕಿಲ್ಲ, 1-3 ಮಂತ್ಸ್ ಬಿಟ್ಟು ಡ್ರೈವಿಂಗ್ ನೋಡಬೇಕು ಯಾವಾಗ ಅಂತ ಗೊತ್ತಿಲ್ಲ, ಯಾವಾಗ ಜಾಯಿನ್ ಆಗ್ತೀನಿ ಅಂತ. ಬಟ್ ಮತ್ತೆ ಸ್ಟೂಡೆಂಟ್ ಆಗಬೇಕು ಅನ್ನೋ ಆಸೆ ಮಾತ್ರ ಜಾಸ್ತಿ ಬಂದಿದೆ. ಸೊ ನಂಗೆ ಗೊತ್ತು ನೈಟ್ ಡ್ರೆಸ್ ಬಗ್ಗೆ ಕೇಳ್ತೀರಾ ಅಂತ. ಸೊ ನಾನು ಅದೇ ಹೇಳಿದ್ನಲ್ಲ, ಇದು ಜುಡಿಯೋಲ್ ತಗೊಂಡಿದ್ದು. ಈ ಥರದ್ದು ಇಲ್ಲನೇ ಇಲ್ಲ ಇವಾಗ. ನಾನು ಲಾಸ್ಟ್ ಟೈಮ್ ತಗೊಂಡಿದ್ದೆ, ಹಾಕೊಂಡೇ ಇರಲಿಲ್ಲ, ಇವಾಗ ಹಾಕೊಂಡೆ. ಸೊ ಈ ಥರ ಸಿಮಿಲರ್ ಇರೋದು ನನಗೇನಾದರೂ ಸಿಕ್ಕಿದ್ರೆ ನಾನು ಪ್ರಾಡಕ್ಟ್ಸ್ ಟ್ಯಾಗ್ ಮಾಡಿರ್ತೀನಿ. ಮಧ್ಯಾಹ್ನ ಲಂಚ್ಗೆ ಸಿಂಪಲ್ಲಾಗಿ ಟೊಮೆಟೊ ಕರಿ ಮತ್ತು ರೈಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ನನಗೆ ಟೊಮೆಟೊ ಸಾಂಬಾರು ಏನಿರುತ್ತೆ ಅದು ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆ ರೈಸ್ ತಿನ್ನೋದು ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೆ. ಒಂದೊಂದ್ಸರಿ ನನಗೂ ಬೇಜಾರಾಗ್ಬಿಟ್ಟಿರುತ್ತೆ ಡೈಲಿ ಪಲ್ಯ ಅದೆಲ್ಲ ಮಾಡಿ. ಸಿಂಪಲ್ಲಾಗಿ ಈ ಥರ ಏನಾದರೂ ಮಾಡಬೇಕು, ಬೇಗ ಆಗೋದು ಏನಾದರೂ ಮಾಡಬೇಕು ಅಂತ ಅನಿಸ್ತಿರುತ್ತೆ. ಸೊ ಆವಾಗ ನಮಗೆ ಟೊಮೆಟೊ ಸಾಂಬಾರು ಮಾಡಿ ಒಂದು ರೈಸ್ ಮಾಡಿ ಇಟ್ಬಿಟ್ರೆ ಆಯಿತು. ಸೊ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಜಿಯನ್ಗೂ ಕೂಡ ಇಷ್ಟ ಆಗುತ್ತೆ ರೈಸ್ ಸಾಂಬಾರು, ಅವನಿಗೆ ಇಷ್ಟ. ಬೇರೆ ಒಂದೊಂದು ಏನಾದರೂ ತರಲೆ ಮಾಡ್ತಾನೆ, ಬಟ್ ರೈಸ್ ಸಾಂಬಾರು ತಿನ್ಕೊತಾನೆ. ಸೊ ಊಟ ಎಲ್ಲ ಮಾಡಿದ್ದಾಯಿತು. ಜಿಯನ್ ಮಲಗಿಸ್ಬೇಕು. ಮಲಗಿಸೋದು ಒಂದು ದೊಡ್ಡ ಕಷ್ಟ. ನಾನು ಡೈಲಿ ಮಲ್ಕೊಳ್ಳಲ್ಲ, ಅದು ಇದು ಅಂತೆಲ್ಲ ಹಠ ಮಾಡ್ತಾನೆ. ಬಟ್ ಮಲಗಿಸ್ಬೇಕು. ನೆನ್ನೆ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದ್ವಿ. ಚೆಂದ ಕೆಲಸ ಮಾಡ್ತಿರ್ತಾರೆ, ಅದಕ್ಕೆ ಇಟ್ಕೊಂಡಿರ್ತಾರೆ. ಇಲ್ಲಿ ನೋಡಿ ಬಂದು ನನ್ಗೆ ಹೊಡಿತಿದ್ದಾನೆ. ಸೊ ತುಂಬ ಶೆಕೆ ಇದೆಯಲ್ಲ, ಅದಕ್ಕೆ ಆ ಥರ ಎಲ್ಲ ಡ್ರೆಸ್ ಎಲ್ಲ ಬಿಚ್ಬಿಟ್ಟು ನಿಂತ್ಕೊಂಡಿದ್ದಾನೆ. ಮಲಗಿಸ್ತೀನಿ ಸ್ವಲ್ಪ ಹೊತ್ತು. ಅವನನ್ನು ಮಲಗಿಸ್ಬಿಟ್ಟು ನಾನು ಕಷ್ಟ ಆಗುತ್ತೆ ಮಲಗಿಸೋದು. ಇವಾಗ ಮಲಗಿಸಿ ಬಂದು ಸ್ವಲ್ಪ ನನ್ನದು ಬೇರೆ ಕೆಲಸಗಳು, ಮನೆ ಕ್ಲೀನ್ ಮಾಡೋದು ಆ ಥರದ್ದೆಲ್ಲ ಕೆಲಸ ಇರುತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊತೀನಿ ನಾನು. ಸೊ ವಾರ್ಡ್ರೋಬ್ಸ್ ಎಲ್ಲ ಕ್ಲೀನ್ ಮಾಡಿ ತುಂಬ ದಿನ ಆಗ್ಬಿಟ್ಟಿದೆ. ಮತ್ತೆ ಕ್ಲೀನ್ ಮಾಡಬೇಕು. ಅವಾಗವಾಗ ಮಾಡ್ತಾನೆ ಇರ್ತೀನಿ ನಾನು. ಏನೂ ಗೊತ್ತಿಲ್ಲ, ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಅದು ಹಾಗೆ ಆಗ್ತಾನೇ ಇರುತ್ತೆ. ಸೊ ಒಂದೊಂದ್ಸರಿ ಸಾಕಪ್ಪ ಕ್ಲೀನ್ ಮಾಡೋದು ಅಂತ ಅನಿಸ್ಬಿಡುತ್ತೆ.
ಫ್ರೆಂಡ್ಸ್ ಏನು ಗೊತ್ತಾ, ಸೊ ನಾನು ಇವತ್ತಿನ ವ್ಲಾಗ್ ಎಂಡ್ ಮಾಡಬೇಕು. ವ್ಲಾಗ್ ಎಂಡ್ ಮಾಡೋದಕ್ಕಿಂತ ಮುಂಚೆ ನನಗೆ ತುಂಬ ಜನ ಕೇಳ್ತಾ ಇದ್ರಿ, ರಮ್ಯಾ ನಮಗೆ ಸಮ್ಮರಲ್ಲಿ ಒಂದು ಒಳ್ಳೆ ಸ್ಕಿನ್ ಕೇರ್ ತೋರಿಸಿ, ಸೊ ನಮ್ಮ ಸ್ಕಿನ್ ಚೆನ್ನಾಗಿ ಆಗಬೇಕು ಅಂತ. ಸೊ ಅದನ್ನು ನಾನು ಇವಾಗ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಜಸ್ಟ್ ನಿದ್ರೆ ಮಾಡಿ ಎದ್ದು ಬಂದೆ, ಅದಕ್ಕೆ ಕಣ್ಣು ಮುಖ ಎಲ್ಲ ಇದಾಗಿದೆ, ಫುಲ್ ನಿದ್ರೆ ಬೀಳೋದಂತೂ ನನಗೆ. ಸೊ ಏನಂದರೆ ಸಮ್ಮರಲ್ಲಿ ನಾನೇನು ಮಾಡ್ತೀನಿ ಅಂದರೆ ನನ್ನ ಸ್ಕಿನ್ ಕೂಲ್ ಆಗೋದಕ್ಕೆ, ಮತ್ತು ನಮಗೇನಾದರೂ ರಿಂಕಲ್ಸು ಫೈನ್ ಲೈನ್ಸು ಎಲ್ಲ ಬರ್ತಿದ್ರೆ, ಯಾಕೆಂದರೆ ನನಗೆ ಸ್ಕಿನ್ನು ಸಮ್ಮರಲ್ಲಿ ಡ್ರೈ ಆಗಿಬಿಡುತ್ತೆ, ಆವಾಗ ಫೈನ್ ಲೈನ್ಸು ರಿಂಕಲ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಬೌಲ್ ತೊಗೊಂಡು ಇದಕ್ಕೆ ಫುಲ್ ನೀರು ತುಂಬಿಸ್ಕೊಳ್ತೀನಿ, ಆಮೇಲೆ ಸ್ವಲ್ಪ ಐಸ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಈ ಥರ ಮಾಡೋದು. ಆವಾಗ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ನಿಮ್ಗೆ ಏನು ಸ್ಕಿನ್ ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಕಡಿಮೆ ಆಗುತ್ತೆ. ಇದೊಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು. ತುಂಬ ಜನ ಕೇಳ್ತಾ ಇದ್ದೀವಿ ನಮಗೆ ಹೋಮ್ ರೆಮಿಡೀಸ್ ತೋರಿಸ್ತಾನೆ ಇಲ್ಲ ಅಂತ. ಸೊ ಬ್ಲಾಗ್ಸಲ್ಲಿ ಆದಷ್ಟು ಇನ್ಮೇಲೆ ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮ್ಮ ಸ್ಕಿನ್ನು ಚೆನ್ನಾಗಾಗುತ್ತೆ, ಒಂದು ಗ್ಲಾಸ್ ಸ್ಕಿನ್ ಥರ ಒಂದು ಕ್ಲಿಯರ್ ಬ್ರೈಟ್ ಸ್ಕಿನ್ ಕೂಡ ನಿಮಗೆ ಸಿಗುತ್ತೆ. ಸೊ ಬನ್ನಿ ಮಾಡೋಣ. ಸೊ ಈ ಥರ ನೀವು ವಾರದಲ್ಲಿ ಒಂದು 2 ಟೈಮ್ಸ್ ಕೂಡ ಮಾಡ್ಬೋದು. ಇವಾಗ ಸಮ್ಮರಲ್ಲಿ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ನಿಮ್ಗೆ ಏನಾದರೂ ತುಂಬ ಸ್ಟ್ರೇನ್ ಆಗ್ತಿದ್ರೆ, ಒಂಥರ ಒಂಥರ ಮುಖ ಎಲ್ಲ ಏನಾಗ್ಬಿಟ್ಟಿರುತ್ತೆ, ಒಂಥರ ಟಯರ್ಡ್ನೆಸ್ ಫೀಲ್ ಆಗ್ತಿದ್ರೆ, ಅದೆಲ್ಲ ನಿಮಗೆ ಕಡಿಮೆ ಆಗಿ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಫಾಲೋ ಮಾಡಿ ನೋಡಿ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.